ನಾನೊಬ್ಬ ದಲಿತ ಕುಟುಂಬದಲ್ಲಿ ಹುಟ್ಟಿ ನಾನು ಟ್ಯಾಕ್ಸಿ ತೊಗೊಳ್ಬೇಕು ಅಂತ ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಹೋದಾಗ ನನಗೆ ಅದರಿಂದ ಕಾರ್ ಬಂದು ಲೋನ್ ಸ್ಯಾಂಕ್ಷನ್ ಆದಾಗ ಅದರಿಂದ ಜೀವನ ನಡೆಸ್ತಾ ಇದ್ದೆ. ಪ್ರತಿ ತಿಂಗಳು ಲೋನ್ ಕಟ್ಟಕ್ಕೆ ಹೋದಾಗ ನನಗೆ ತುಂಬ ಕಷ್ಟ ಆಗ್ತಿತ್ತು. ಈ ತಿಂಗಳು ಕಟ್ಟಿದ್ರೆ ಮುಂದಿನ ತಿಂಗಳು ಏನಪ್ಪ ಮಾಡಲಿ, ಮುಂದೆ ಏನಪ್ಪ ಮಾಡಲಿ, ಮುಂದೆ ಜೀವನ ಹೇಗಪ್ಪ ಮಾಡಲಿ ಅಂತ ಯೋಚನೆಯಲ್ಲಿ ನನಗೆ ನಿದ್ದೆ ಬರದೆ ಪ್ರತಿ ಕ್ಷಣನೂ ಯೋಚನೆ ಮಾಡ್ತಾ ಇರೋ ಟೈಮ್ನಲ್ಲಿ ಶ್ರೀ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೊದಲ ದಿನವೇ ನಮಗೆ ಸಾಲ ಮನ್ನಾ ಮಾಡಲಾಗಿದೆ ಎಂದು ಘೋಷಿಸಿದ್ರಿಂದ ನನಗೆ ತುಂಬ ಸಂತೋಷ ಆಗಿದೆ. ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯನವ್ರನ್ನ ಅಭಿನಂದನೆ ಸಲ್ಲಿಸೋಕ್ಕೆ ತುಂಬ ಇಷ್ಟಪಡ್ತೇನೆ. ಇದರಿಂದ ನನಗೆ ತುಂಬ ಅನುಕೂಲ ಆಗಿದೆ. ಇದರಿಂದ ನಾನು ಜೀವನ ಮಾಡ್ತಾಯಿದ್ದೀನಿ, ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ದೀನಿ ಅಂತ ಹೇಳೋಕ್ಕೆ ಬಯಸ್ತೇನೆ. ನಾನು ವಿವಿಧ ಅಭಿವೃದ್ಧಿ ನಿಗಮಗಳಲ್ಲಿ ಸಾಲಗಳನ್ನು ಪಡೆದ ಫಲಾನುಭವಿಗಳು ಸಂಕಷ್ಟಕ್ಕೆ ಸಿಲುಕಿದ್ರು. ಅಂತಹ ಬಡವರ ಸಾಲವನ್ನು ಮನ್ನಾ ಮಾಡಿ ಸರ್ಕಾರ ಅವರನ್ನು ಋಣಮುಕ್ತರನ್ನಾಗಿಸಿದೆ, ಮಾನವೀಯತೆಯನ್ನು ಮೆರೆದಿದೆ. ಋಣಮುಕ್ತ ಯೋಜನೆಯಲ್ಲಿ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನರಿಗೆ ಹೊಸ ಬದುಕನ್ನು ಕಟ್ಟಿಕೊಟ್ಟಿದೆ.